ಇಲ್ಲಿ ಎಷ್ಟೋ ಜನ ಸಂತರಿದ್ದಾರೆ, ದೊಡ್ಡ ದೊಡ್ಡವರಿದ್ದಾರೆ. ಯಾರು ನೀವೆಲ್ಲ ಪಾದ ಮೂಳಿಗಳು ನಾ ಸಮಾನ, ಪಾದ ಕಣ್ಣು ನಾ ಸಮಾನ. ಅಷ್ಟಷ್ಟು ಅನುಭವಗಳು ನಿಮ್ಮೆಲ್ಲರ ಹತ್ರನು. ಅದನ್ನು ನನಗೆ ತೊದಲುಡಿತ ಹೇಳ್ತೀನಿ ನಾನು. ಪಾದಯಾತ್ರೆ ಏನಂತಂದ್ರೆ ನಮ್ಮ ಹಿಂದೂ ಸಂಪ್ರದಾಯದೊಳಗೆ ನಾವೆಲ್ಲರೂ ಹೇಳ್ತೀವಿ, ಒಂದು ವಯಸ್ಸು ಬಂದ್ಮೇಲೆ 40 ವರ್ಷ ಆಗೋದ್ರಲ್ಲಿ ಆದ್ಮೇಲೆ ನಮ್ಮೆಲ್ಲ ಸಂಸಾರ ಜವಾಬ್ದಾರಿ ಮೇಲೆ ಯಾತ್ರಾ ಮಾಡಬೇಕು ಅಂತಂದ್ರೆ ಚಾರ್ಧಾಮ್ ಯಾತ್ರಾ ಮಾಡಬೇಕು ಅಂತಂದ್ರೆ. ಚಾರ್ಧಾಮ್ ಯಾತ್ರಾ ಮಾಡೋದು ಯಾರಾದ್ರೂ ಮಾಡ್ಬೋದು, ದುಡ್ಡಿದ್ದವರು ಮಾಡ್ಬೋದು, ದುಡ್ಡಿಲ್ಲದವರು ಮಾಡ್ಬೋದು, ಶಕ್ತಿ ಇದ್ರೂ ಮಾಡ್ಬೋದು, ಶಕ್ತಿ ಇಲ್ಲಾದ್ರೂ ಮಾಡ್ಬೋದು. ಆದರೆ ಪಾದಯಾತ್ರೆ ಮಾಡಿ ಮಾತ್ರ ಗುರುಗಳ ಕೃಪಾನೇ ಬೇಕು. ಅದರ ಒಟ್ಟಾಗಿ ಸಾಧ್ಯ ಗುರು ಕೃಪಾದಿಂದ ಮಾತ್ರ ಪಾದಯಾತ್ರೆ ಸಾಧ್ಯ. ಅದು ನಾವು ನಡೀತೀವಿ ಅನ್ನೋದು ಸುಳ್ಳು. ಇಲ್ಲಿ ಪಾದಯಾತ್ರೆ ಒಳಗೆ ನಾವು ನಡೀತೀವಿ ಅನ್ನೋ ಸುಳ್ಳು. ನಾವು ಚಂದ್ರಾಗಿ ಮುಂದೆ ನಿಂತರೆ ಅವನೇ ಕಡೆಗೆ ಕರ್ಕೊಂಡು ಹೋಗ್ತಾರೆ. ಅದರ ಒಟ್ಟಾಗಿ ನಾವು ಒಂದು ಹೆಜ್ಜೆ ಇರಲಿಕ್ಕೂ ನಮಗೆ ಕೈ ಸಾಧ್ಯ ಇಲ್ಲ. ಇಲ್ಲಿ ಗುರುಗಳು ಮಾತ್ರ ಇಲ್ಲಿ ಕರ್ಕೊಂಡು ಹೋಗ್ತಾರೆ ಪಾದಯಾತ್ರೆ ಒಳಗೆ. ಇನ್ನೊಂದು ಇಲ್ಲಿ ಕೂತಿರೋ ಈ ಗುಂಪಿನೊಳಗೆ ನನ್ನಪ್ಪ ಚಿದಂಬರ ಇದ್ದಾರೆ. ಅವನ ಹತ್ರ ನನ್ನ ಮಾಗಡಿ ಏನಂತಂದ್ರೆ ಇಲ್ಲಿ ನಾನು ಕೂದರೊಳಗೆ ಕೇಳ್ಕೊಡ್ತೀನಿ, ನನ್ನಪ್ಪ ಚಿದಂಬರ ಹತ್ರ ಕೇಳ್ಕೊಡ್ತೀನಿ. ಏನಂತಂದ್ರೆ ಎಲ್ಲರೂ ವರ್ಷದೊಳಗೆ 12 ತಿಂಗಳು ಇರ್ತಾವಲ್ಲ, 12 ತಿಂಗಳ 11 ತಿಂಗಳು ನೀವು ಮನೆ ಪೂಜೆ ಮಾಡಿ, 11 ತಿಂಗಳು ನೀವು ಮನೆ ಪೂಜೆ ಮಾಡಿ, ಇನ್ನ 1 ತಿಂಗಳೊಳಗೆ 15 ದಿನ ಏನಲ್ಲ ಪಾದಯಾತ್ರೆ ಬರಲಿ. ಎಲ್ಲರೂ ಪಾದಯಾತ್ರೆ ಬರಬೇಕು. ನೀವು ಪಾದಯಾತ್ರೆ ನೀವು ಹೊರಗೆ ಮನೆಯಿಂದ ಹೊರಗೆ ಬಂದಾಗಲೇ ನಿಮಗೆ ಅನುಭವ ಆಗ್ತದೆ ಏನಂತಂದು. ಅದು ಆನಂದ ಏನಂತಂದು ನಿಮಗೆ ಗೊತ್ತಾಗಲಿ. ನಾವು ಮನೆ ಗೊತ್ತಾಗ ಈಜಾಡೋದು ಮನೆ ಕುತ್ಕೊಂಡು ಕಲಿಯಕ್ಕೆ ಆಗಲ್ಲ, ನೀರಿಗೆ ಬೀಳಬೇಕಾಗ್ತದೆ, ಈಜಾಡ್ಬೇಕಾಗ್ತದೆ. ಹಂಗೆ ಪಾದಯಾತ್ರೆದು ಅನುಭವ ಹೇಳ್ಬೇಕಂತಂದ್ರೆ ನೀವು ಹೊರಗೆ ಹೆಜ್ಜೆ ಇಟ್ಟಾಗೆ ಸಾಧ್ಯ. ನೀವು 1 ದಿನ ಬಂದ್ರೆ ಆಗಂಗಿಲ್ಲ. ಕನಿಷ್ಠ 5 ದಿನ ಬರಬೇಕು, ಕನಿಷ್ಠ 3 ದಿನ ಬರಬೇಕು, 15 ದಿನ ಬರಬೇಕು. ಈ ಒಂದೇ ತಿಂಡಿಯಲ್ಲ, ನಾವು ಎಲ್ಲೆಲ್ಲಿಂದೋ ತಿಂಡಿಗಳು ಬರ್ತಾವ. ಅವರ ಕಲ್ಯಾಣಕ್ಕೆ ಎಲ್ಲೆಲ್ಲಿಂದೋ ತಿಂಡಿಗಳು ಬರ್ತಾವ. ಅಷ್ಟು ತಿಂಡಿಗಳು ನಮ್ಮ ಊರಿನ ಸಮೀಪ ಎಲ್ಲ ತಿಂಡಿ ಹೋಗ್ತಿರ್ತಾವ. 15 ದಿನ ತಿಂಡಿ ಹೋಗ್ತಾವೆ. 15 ದಿನ ಅಂತಂದ್ರೆ 30 ಮನೆಗೆ ಹೋಗ್ತಾವ. 30 ಮನೆ ಒಳಗೆ ಪ್ರತಿ ವರ್ಷಕ್ಕೊಂದ್ಸಲ ಒಂದು 5 ಮನೆಯಿಂದ ಜನ ತಯಾರಾದ್ರೆ ಮತ್ತೆ ಪಟಾಕಿಗಳು ತಯಾರಾಗ್ತಾವೆ, ಮತ್ತೆ ಎಷ್ಟೋ ಮತ್ತೆ ತಯಾರಾಗ್ತಾವೆ. ಹಿಂಗೆ ಇದು ಕಡಿಮೆ ಮಾಡ್ಕೊಂಡು ಬರಬಾರ್ದು, ಅದನ್ನು ಹೆಚ್ಚಾಗ್ತಾ ಬರಬೇಕು. ನನ್ನಪ್ಪ ಇದನ್ನಿಷ್ಟು ಹೇಳಿ ನಿನ್ನಂದ್ರೆ ನಂದು ಮಾಗಡಿ ಅಲ್ಲ, ನಂದು ನನಗೆ ಭಕ್ತಿ ಕೊಡು, ನಿಮ್ಮ ಭಕ್ತಿ ಕೊಡು, ನಿನ್ನ ಸ್ಮರಣೆ ಕೊಡು ಯಾವಾಗಲೂ